ಅಂದರೆ ಯಾವುದೋ ಒಂದು ಹೊಡೆದಕ್ಕೆ ಬಿದ್ದ ಮುಂದೆ ಹೋಗುವಂಥ ಸಾಧ್ಯತೆಗಳಿದ್ದಾವಪ್ಪ ಅನ್ನುವಂಥ ಭಯ ಎಲ್ಲರೂ ಕಾಡ್ಲಿಕ್ಕೆ. ಮತ್ತು ಇವತ್ತು ಇಲ್ಲಿ ಜನರಿಗೆ ಇದು ಬೇಕಾಗಿನೂ ಅದ, ಅವಶ್ಯ ಅದ. ಮತ್ತು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಇರ್ಬೋದು, ತಾಲೂಕುಗಳಿಗಾಗಿರ್ಬೋದು, ಅವ್ರಿಗೂ ಎಲ್ಲ ಹೌದು ಅದು ಆಗಬೇಕು, ಜಲ್ದಿ ಆಗಬೇಕು ಅನ್ನುವಂಥ ಆತುರತೆ ಅದ. ಒಟ್ಟಾರೆಯಾಗಿ ಈ ಒಂದೆಲ್ಲ ಡೆವಲಪ್ಮೆಂಟ್ಗಳ ಹಿನ್ನೆಲೆಯಲ್ಲೇ ಮೋಸ್ಟ್ ಪ್ರೊಬಬಲಿ ಈ ಒಂದು 19ರ ಒಳಗಾಗಿನ ಒಂದು ಮೀಟಿಂಗ್ ಕರೆಯವರಿದ್ದಾರೆ 18 ಶಾಸಕರದ ಸಿದ್ದರಾಮಯ್ಯನವರು. ಆ ಮೀಟಿಂಗ್ದಲ್ಲಿ ಇದು ಯಶಸ್ವಿಯಾಗಿ ಹೊರಗೆ ಬರ್ಬೋದು ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆಗಳಾಗಿ ಅನ್ನೋಂಥ ವಿಶ್ವಾಸ ಮೂಡ್ತಾ ಇದೆ. ಆದರೆ ಇದೇ ವಿಶ್ವಾಸ ಇಲ್ಲಿ ಲೋಕಲ್ ಜನರಿಗೆ, ಎರಡು ಕಡೆ ಲೋಕಲ್ ಜನರಿಗೆ ಮೂಡ್ತಾ ಇಲ್ಲ. ಒಂದು ತಪ್ಪಿದ್ರೆ ಹೇಗೆ ಅನ್ನೋಂಥ ಭಯ ಅವ್ರಿಗೂ ಕಾಡಾಗುತ್ತದೆ. ಯಾಕಂದ್ರೆ ಬೈಲೋಂಗಲ್ ಮತ್ತು ಅದನ್ನೇ ಅವರು ಜೋರ್ದಾರಿ ನಮ್ಮದು ಸ್ಟ್ರೈಕ್ ಮಾಡಿ ನಮ್ಮದು ಆಗ್ಬೇಕಂತ ಬಯಸ್ತಾ ಇದ್ದಾರೆ. ಎಲ್ಲ 4 ಕೂಡ ಎಲ್ಲ ಬಿಟ್ಟರೆ ಹೆಂಗಪ್ಪ ಇವರು, ಮತ್ತು ಇನ್ನೊಬ್ರು ಯಾರೋ ಬಂದರು ನಮ್ದು ಮಾಡ್ರಿ ಅಂದರು ಅಂದರೆ ಹೇಗೆ ಅಂತೇಳಿ. ಯಾಕಂದರೆ 18 ಶಾಸಕರು ಇವೆರಡೇ ಜಿಲ್ಲೆ ಆಗಲಿ ಅಂತಂದ್ರೆ ಒಬ್ಳಿಗೆ ಸಾಧ್ಯ ಇಲ್ಲ. ಈಗ ನಿನ್ನ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಮಾತನ್ನು. ಇದಕ್ಕೆ ವಿಶೇಷವಾಗಿ ಅಥಣಿ ಶಾಸಕರಾಗಿರ್ಬೋದು ಅಥವಾ ನಮ್ಮ ಬೇರೆಯವ್ರ ಶಾಸಕರಾಗಿರ್ಬೋದು, ಅಲ್ಲಿ ಜನ ಆಗಿರ್ಬೋದು, ಒಬ್ರಿಗೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮದು ಆಗಲಿ ಅಂತ ಅವ್ರು ಕೇಳೋದು ಸ್ವಾಭಾವಿಕ ಅದ. ಈ ಎಲ್ಲ ನೆಲೆಯಲ್ಲಿ ಇವೆರಡು ತಪ್ಪಾವೇನೋ ಅನ್ನೋ ಭಯ ಕಾಡ್ತಾ ಇದೆ. ಆದರೂ ಒಂದು ವಿಶ್ವಾಸ, ಯಾಕಂದ್ರೆ ಇವತ್ತು ಸ್ವತಃ ಸತೀಶ್ ಅವರು ಹೆಚ್ಚು ಕಡಿಮೆ ಏನಪ್ಪ ಅಂದ್ರೆ ಇವತ್ತೊಂದು ಲೋಕೋಪಯೋಗಿ ಸಚಿವರಾಗಿದ್ದಾರೆ. ಮತ್ತು ಅದಕ್ಕೆ ಹೆಚ್ಚಿಗೆ ಸಿದ್ದರಾಮಯ್ಯನವರು ಅತ್ಯಂತ ಆತ್ಮೀಯರಿದ್ದಾರೆ. ಹೀಗಾಗಿ ಆತ್ಮೀಯರಿರೋದ್ರಿಂದ ಅಲ್ಲಿ ಏನು ನಡೀತದಪ್ಪ, ಅವ್ರ ಮನಸ್ಸಿನಲ್ಲಿ ಏನು ಓಡ್ಲಿಕ್ಕತ್ತದ ಅನ್ನೋದು ಅವ್ರು ತಿಳ್ಕೊಳ್ಳೋಂಥ ಶಕ್ತಿ ಅವ್ರಿಗೆ ಅದ ಅಂತ ನನಗೆ ಅನ್ನಿಸ್ತದೆ. ಮೇಲಾಗಿ ಅವರು ಇವತ್ತು ಪ್ರಬುದ್ಧ ನಾಯಕರಾಗಿ ಉತ್ತರ ಕರ್ನಾಟಕದಲ್ಲಿ ಹೌದಪ್ಪ, ಉತ್ತರ ಕರ್ನಾಟಕದ ಒಬ್ಬ ಲೀಡರಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಫೈಟ್ ಮಾಡುವಂಥ ಒಬ್ಬ ವ್ಯಕ್ತಿ ಬಂದಿದ್ದರಿಂದಾಗೆ ಅಲ್ಲಿ ನಡೆಯುವಂಥವು ರಾಜ್ಯ ಮಟ್ಟದಲ್ಲಿ ಏನು ನಡೀತದೆ ರಾಜಕೀಯವಾಗಿ, ಆದರೆ ಎಲ್ಲ ಸುಳಿವುಗಳು, ಒಳ ಸುಳಿವುಗಳು ಎಲ್ಲ ಇವ್ರಿಗೆ ಗೊತ್ತಾಗುವಂಥ ಎಲ್ಲ ಸಾಧ್ಯತೆಗಳು ಆಗಿದ್ದಾವೆ. ಮತ್ತು ಮೋಸ್ಟ್ಲಿ ಗೊತ್ತೂ ಆಗಿದ್ದಾವೆ. ಯಾಕಂದರೆ ಈ ಸತೀಶ್ ಅವರು ಶ್ರೀವುಡ್ ಪೊಲಿಟಿಷಿಯನ್ ಇದ್ದಾರೆ, ಬುದ್ಧಿವಂತರಿದ್ದಾರೆ, ಜೊತೆಗೆ ಇವತ್ತು ಶಕ್ತಿಯಾಗಿ ನಿಂತಿದ್ದಾರೆ. ಹೀಗಾಗಿ